ಮೇಕಳಿ ಗ್ರಾಮದ ತೋಟದಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ವ್ಯಕ್ತಿಯೊಬ್ಬನ ಸಾವು. ಹೊಲಕ್ಕೆ ನೀರು ಉಣಿಸಲು ಹೋದವನು 2 ದಿನವಾದರೂ ವಾಪಸ್ ಬರಲೇ ಇಲ್ಲ. ಏನಿದು ಪ್ರಕರಣ? ರಾಯಬಾಗ್ ತಾಲೂಕಿನ ಮೇಕಳಿ ಗ್ರಾಮದ ತೋಟದ ಮನೆಯಲ್ಲಿ ಸುಖದೇವ್ ಸೀತಾರಾಮ್ ಶಿಂಧೆ ಎನ್ನುವ ವ್ಯಕ್ತಿ ತನ್ನ ತೋಟದ ಮನೆಯಲ್ಲಿ ಸಂಶಯಾಸ್ಪದ ರೀತಿಯಲ್ಲಿ ಸಾವಿಗೀಡಾಗಿದ್ದಾನೆ. ಗುರುವಾರ ಮೃತ ವ್ಯಕ್ತಿ ಸುಖದೇವನ ಅಣ್ಣ ಮಹಾದೇವ್ ಹೊಲಕ್ಕೆ ಹೋದ ಸಂದರ್ಭದಲ್ಲಿ ತಮ್ಮ ಎಲ್ಲೂ ಕಾಣಿಸದೇ ಇದ್ದಾಗ ತೋಟದ ಮನೆಯ ಬಾಗಿಲು ತೆಗೆದು ನೋಡಿದ್ದಾನೆ. ತಮ್ಮನ ಮೃತದೇಹ ಉಸಿರು ನಿಂತು ಹೋಗಿದ್ದನ್ನ ಕಂಡು ಗಾಬರಿಯಾಗಿ ತನ್ನ ಕುಟುಂಬಕ್ಕೆ ತಿಳಿಸಿದ್ದಾನೆ. ಕುಟುಂಬದ ಜನರು ರಾಯಬಾಗ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದು ರಾಯಬಾಗ್ ಪೊಲೀಸರು ಮಹಾಜರು ಮಾಡಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಆದರೆ ಸುಖದೇವ್ ಸಾವಿಗೀಡಾಗಿದ್ದು ಹೇಗೆ? ಕುಟುಂಬದ ಸದಸ್ಯರು ಹೇಳಿದ್ದು ಏನು? ಸೋಮವಾರ ದಿವಸ ಸಂಜಿಗೆ ಬರತೈತಿ, ಮತ್ತು ನೀನು ಮುಂದಿನ ಸೋಮವಾರ ಬರ್ಬೇಕು ನಾನು ಸಂಜಿಗೆ ಅಂತಂದ. ಮತ್ತು ಅವ್ರನ್ನ ಮಾನಿಪುರದವ್ರ ನೀರು 40,000 ಕೊಟ್ಟನ ಬರೋದಾಗಿತ್ತು ನಿಂದು ನೋಡಂತ ಅಂದ್ರಿ. ಅವ್ರು ಮಾಲಿಂಗ್ಪುರದ ಯಾರವ್ರಿ? ಮಾನಿಪುರದವ್ರು ಉಳ್ಳಾಗಡ್ಡಿ ಕೂಡ ಅವ್ರು ಇದನ್ರಿ. ಅವ್ರಿಗೆ 40,000 ರೂಪಾಯಿ ಕೊಟ್ಟನ ಅಂದ್ರನ ನೀ ಬಾ ಇದಕ್ಕೆ ಬೇಡ ಅಂದ್ರನ ಈ ಕಡೆ ಹೋಗುದಿಲ್ಲ, ನಾ ಚಿಕ್ಕೋಡಿದಿಂದ ಸೌದ ಹಿಡ್ಕೊಂಡು ತೊಗೊಂಬರ್ತೀನಿ ಅಂತಂದ. ಈ ವಾರ ಅಷ್ಟೇ ಇದಕ್ಕೆ ವಾರ ತೊಗೊಂಬರ್ತೀರಿ, ಮಾರ್ಕೆಟ್ ಬದಲಾಗೈತೆ ಅಂತಾರೆ. ಇವ್ರು ಹಿಂಗೆ ಆಗೈತೆ ನಿಮ್ಗೆ ಯಾವಾಗ ಗೊತ್ತಾದ್ರಿ? ನನಗೆ ನಾ ಸಂಘ ತುಂಬಾಕ ಅವ್ರಿಗೆ ಎಬ್ಸಾಕ ಅಂತಾನೆ ಬರತ್ತೀನಿ. ಸಂಗಿನ ರೊಕ್ಕ ಕೊಟ್ಟಿದ್ದಾನೆ ಇಲ್ಲಿ ಬರೋ ಹುಡ್ದ ಅಂದ್ರೆ ನನಗೆ ಆದದ ಗೊತ್ತ್ರಿ. ನಾ ಫೋನ್ ಅದು ಏನು ಹಚ್ಚಿಲ್ರಿ ಅವ್ರಿಗೆ, ಬರ್ತಾನೆ ಅಂತ ಹೇಳಿ ಹೋಗಿದಾರೆ ನನಗೆ. ನಿಮ್ಗೆ ಲಾಸ್ಟ್ ಯಾವಾಗ ಭೇಟಿಗಾರ ಅವ್ರು? ಮಧ್ಯಾಹ್ನ ಏನಂತ ಹೇಳಿರಿ ಲಾಸ್ಟ್ ಭೇಟಿ? ನನಗೆ ಏನು ಅಂದಿಲ್ರಿ, ಅವ್ನು ಮಲ್ಕೊಂಡನಂತ ಅಂದ್ರಿ. ಅಂತ ನೀರು ಹಾಸನ ಅಂತ ಹೇಳಿ ಬಂದಿದ್ದಾರೆ. ಕುಟುಂಬದ ಸದಸ್ಯರಲ್ಲಿ ಕಣ್ಣೀರು ಇಲ್ಲ, ಮಾತು ಬೇರೆ ರೀತಿಯಲ್ಲೇ ಇದೆ. ಇದು ಹಲವಾರು ರೀತಿಯಲ್ಲಿ ಸಂಶಯಗಳಿಗೆ ಎಡೆ ಮಾಡಿಕೊಡುತ್ತಿದೆ. ಒಟ್ಟಿನಲ್ಲಿ ಸುಖದೇವ್ ಸಾವಿಗೆ ಕಾರಣರಾದವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಹರಳಯ್ಯ ಸಮಾಜದ ಮುಖಂಡ ಜ್ಯೋತಿಬಾ ಮಾನೆಯವರು ಹೇಳಿದ್ದಾರೆ. ಹರಳಯ್ಯ ಸಮಾಜದ ಮುಖಂಡರು ಮಹಾದೇವ್ ಶಿಂಧೆ ಮಾಜಿ ಸೈನಿಕರವರ ಅವ್ರ ತಮ್ಮನ ಸುಖದೇವ್ ಅವ್ರ ಶಿಂಧೆ ಅವ್ರ ತಮ್ಮನ ಹೊರಗಡೆ ಮರ್ಡರ್ ಮಾಡಿ ಇಲ್ಲಿ ತಂದ ಮನ್ಯಾಗ ಹೋಗಿದ್ದಾರೆ ಸರ್. ಏನಾಗಬೇಕೈತಿ ಸೂಕ್ತ ಕ್ರಮ ಪೊಲೀಸರೆಲ್ಲ ಎನ್ಕ್ವೈರಿ ಮಾಡಿದಾಗ ಇದೆಲ್ಲರೂ ಸೂಕ್ತ ಕ್ರಮ ಎಲ್ಲರೂ ಎನ್ಕ್ವೈರಿ ಮಾಡಲಿಲ್ಲ ಅಂದ್ರೆ ಈಗ ನಮ್ಮ ಸಮಾಜ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಿಮ್ಮ ನ್ಯೂಸ್ ಮುಖಾಂತರ ಹೇಳ್ತೀವಿ ಸರ್. ನಿಮಗೆ ಯಾವಾಗ ಏನು ವಿಷಯ ಗೊತ್ತಾಯ್ತು? ಈಗ ನಮಗೆ ಮುಂಜಾನೆ ಗೊತ್ತಾಯ್ತು ಸರ್, ಹಿಂಗೆ ಆಗಿತ್ತು ನಮ್ಮ ಸಮಾಜದವ್ರು ಫೋನ್ ಹಚ್ಚಂತೆ ನಾವು ಬಂದೇವಿ ಇಲ್ಲಿ. ಮತ್ತು ಪೊಲೀಸರೆಲ್ಲ ಎನ್ಕ್ವೈರಿ ಮಾಡತ್ತಾರು. ಇದು ಎನ್ಕ್ವೈರಿ ಮಾಡತ್ತಾರಲ್ಲ, ಎನ್ಕ್ವೈರಿ ಮಾಡಿ ಇದನ್ನು ಅವ್ರು ಯಾರು ಮಾಡಿದಾರಲ್ಲ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು, ಅವ್ರು ಕಲ್ಲು ಶಿಕ್ಷೆ ಆಗಬೇಕಂತ ನಮ್ಮ ಸಮಾಜ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸರ್. ನಿಮ್ಮ ಹೆಸರು? ಜ್ಯೋತಿಬಾ ಮಾನೆ, ಹರಳಯ್ಯ ಸಮಾಜದ ಮುಖಂಡರು. ಇನ್ನು ಇದು ಸಹಜ ಸಾವೋ ಅಥವಾ ಹತ್ಯೆಯೋ ಎನ್ನುವುದು ರಾಯಬಾಗ್ ಪೊಲೀಸರ ತನಿಖೆಯ ಬಳಿಕವಷ್ಟೇ ತಿಳಿದು ಬರಲಿದೆ. ಬ್ಯೂರೋ ರಿಪೋರ್ಟ್, ಚಂದ್ರು ಮಾನೆ, ವಾರ್ತಾ ವರದಿ, ರಾಯಬಾಗ್. ಮಾತಾಡ್ರಿ, ಏನಾಗಿತ್ತು ಸಮಸ್ಯೆ? ದಿನ ಸಂಜೆ ಸಂತಿಗೆ ಹೋಗಿ ಬಂದಾರ್ರಿ. ಊರಾಗ ಹೋಗಿ ಬೀಸಾನ್ ತೊಗೊಂಬಂದಾರಿ. ಒಂದು ಬೀಸಾನ್ ಬೀಸಿಲ್ಲ ಅಂತಂದ್ರಿ. ಅದು ತೊಗೊಂಬಾ ಅಂತ ನಾ ಫೋನ್ಯಾಗ ಹೇಳಿದ್ದೀನಿ ರೀ. ಅವ್ರ ಅವನ ಕಡೆ ಹೋಗಿ ಅಕ್ಕಿ ತೊಗೊಂಬಂದಾರಿ 5 kg. ಮನೆಗೆ ಬಂದ ಕಿಶಿಂದ ನನ್ನ ಕೈಯಾಗ ರೊಕ್ಕ ಕೊಟ್ಟಾರ್ರಿ. ಮತ್ತು ಬೀಸಾನ್ ಒಂದು ತೊಗೊಂಬಂದೇನಿ. ಪ್ರಕಾಶ್ ಮಾಮ ರೋಡಿಗೆ ಬರ್ತಾನು ಬೀಸಾನ್ ತೊಗೊಂಬರ್ತಾನ ಅಂತ ಫೋನ್ಯಾಗ ನೋಡ್ಕೊತ ಕೂತ್ರಿ. ಅವ್ರು ಪ್ರಕಾಶ್ ಮಾಮ ಬರಾನ ಹೋಗಿ ಬೀಸಾನ್ ತೊಗೊಂಬಂದ್ರಿ. ಊಟ ಮಾಡಿ ಮಲ್ಕೊಂಡ್ರಿ. ನೆಕ್ಸ್ಟಿಗ್ನ್ಯಾಗ 5ಕ್ಕೆ ಹೋಗ್ಯಾರ, 4ಕ್ಕೆ ಹೋಗ್ಯಾರ. ನನಗೆ ಎಬ್ಬಿಸಿ ಹೋಗಿಲ್ರಿ ಅವ್ರು. ಅಲ್ಲ, ನಿಮಗೆ ನಿನ್ನೆ ಭೇಟಿಗಿರೋರು? ನೀನು ಭೇಟಿಯಾಗಿದ್ರು ಮಧ್ಯಾಹ್ನ ರೀ. ಮಲ್ಕೊಂಡಿದ್ರಿ ಅವ್ರು ಇಲ್ಲೇ ಮಾಡ್ಕೊಂಡಿದ್ರು? ಇಲ್ಲೇ ಮಲ್ಕೊಂಡಿದ್ರಿ. ಮುಂಜಾನೆ 7 ಗಂಟೆಗೆ ಎದ್ರಿ. ಬಾಡಿಗೆ ಹೋಗಿ ಬಂದಾರ 7ಕ್ಕೆ. ಅಂದ್ರೆ ನಾ ಶಗನ ತೆಗಿ ಮತ್ತು ಮೇವು ಕಡ್ದು ಹಾಕಂತ ನಾ ಅಂದಿನಿ ರೀ. ನಾನು ನಿದ್ಗಡೆ ಆಗಿ ನಾ ಮಲ್ಕೋತನ. ನಾನು ತೊಳೆದ ಮನ್ಯಾಗ ಹೋಗಿ ಮಲ್ಕೋತನ. ಹುಡುಗ ಭಾಳ ಕಾಡ್ತೈತೆ ಅಂತ ಇಲ್ಲೇ ಮಲ್ಕೊಂಡವ್ರಿ. ಮಂಗಳವಾರ ದಿನ ಮುಂಜಾನೆ ರೀ. ಬುಧವಾರ ನೀನೇ ಲಾಸ್ಟ್ ಯಾವಾಗ ನಿಮಗೆ ಫೋನ್ ಮಾಡಿದ್ರು ಅವ್ರು? ಲಾಸ್ಟ್ ಫೋನ್ ಮಾಡಿಲ್ರಿ. ನಾ ಮಧ್ಯಾಹ್ನ ಬಂದೀನಿ ರೀ. ಬಾರದ ನಂತರ ರೀ ಮಲ್ಕೊಂಡಿದ್ರಿ ಅವ್ರ ಮನ್ಯಾಗ. ಸಾಯಂಕಾಲ ರೀ ನಾ ಆ ಕಡೆ ಹೋದಿನಿ ರೀ. ನೀರು ಹಾಸಿ ಎಲ್ಲ ಇದನ್ನು ಮಾಡ್ತೀನಿ. 6 ತಿಂಗಳು ಆತು ನೀರು ಹಾಸಿಲ್ಲ. ಮತ್ತು ಇವತ್ತಾಕೆ ನೀರು ಹಾಸ್ತಿ? ಅವ್ರದವ್ರು ಹಾಸ್ಕೋತಾರಲ್ಲ ಅಂತ ನಾ ಅಂದಿನಿ ರೀ. ನಮ್ಮ ದಾದಾ ಬೈತಾನು, ಗಿಡಗಳೆಲ್ಲ ಒಣಗಿದಾವ್, ನೀರು ಹಾಸಿ ಅಲ್ಲೇ ಮಲ್ಕೋತ ಅಂದೆ. ನಾ ಚಿಲ್ಕ ಹಾಕ್ಲೋ ನಾ ಬರ್ತೀರಿ ಅಂತ ಕೇಳೋಣ ರೀ. ನಾ ಈಗ ಬರೋದಿಲ್ಲ, ಮುಂಜಾನೆ ಬರ್ತನು. ಚಿಕ್ಕೋಡಿ ಮಾರ್ಕೆಟ್ಗೆ ಹೋಗಿ ಉಳ್ಳಾಗಡ್ಡಿ ತೊಗೊಂಬರ್ತನು. ಮಾಣಿಪುರದವ್ರು ಒಂದು ನನಗೆ 40,000 ಕೊಟ್ರೆ ನಾ ಅಂದಾರು. ಇದಕ್ಕೆ ಬರಬೇಡ ಅಂತ ಹೇಳಿದಾರು. ನಾ ಆ ಕಡೆ ಹೋಗೋದಿಲ್ಲ. ಚಿಕ್ಕೋಡಿ ಮಾರ್ಕೆಟ್ದಿಂದ ಉಳ್ಳಾಗಡ್ಡಿ ತೊಗೊಂಡು ನಿಮಗೆ ನೀವು ಸಾವಿನ ಬಗ್ಗೆ ಏನಾದ್ರು ಏನೋ ಅಂದಿಲ್ಲ. ಗಾಡಿಕಂತ ನಾನು ತುಂಬೋದೈತಿ, ಇದು ರೊಕ್ಕ ತಗೊಂತ ನನ್ನ ಕೈಯಾಗನ ಕೊಟ್ಟಾರ್ರಿ. 15,000 ರೂಪಾಯಿನೂ ಕೊಟ್ಟಾರಿ. ಮಾರ್ಕೆಟ್ಗೆ ಹೋಗೋಣ ಅಂತ ಅಂದಾರ. ಚಿಕ್ಕೋಡಿ ನಾನು ಮಹಾದೇವ್ ಶಿಂಧೆ, ಮಾಜಿ ಸೈನಿಕ, ಮೇಕಳಿ ಗ್ರಾಮದ ನಿವಾಸಿ. ನಾನು ಹೊಲಕ್ಕೆ ನೀರು ಬಿಡಲಿಕ್ಕೆ ಬಂದಾಗ
ಮನೆಯಲ್ಲಿ ನಮ್ಮ ತಮ್ಮನ ಶವ ಬಿದ್ದಿದ್ದು ನೋಡಿ ಇದು ಸಂಶಯಾಸ್ಪದ ಮರ್ಡರ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದು ನಮ್ಮ ಪೊಲೀಸರು ಈಗಾಗಲೇ ಬಂದು ತನಿಖೆ ಮಾಡಿದ್ದಾರೆ. ಈ ತನಿಖೆಗೆ ತಕ್ಕ ಹಾಗೆ ಏನು ಆಗ್ರಹ ಮಾಡ್ತೀರಿ ನೀವು ಈಗ? ನಾವು ಇದಕ್ಕೆ ಯಾರು ಇದನ್ನು ಮರ್ಡರ್ ಮಾಡಿದಾರೋ ಅವರಿಗೆ ಹಿಡಿದು ಅವರಿಗೆ ಸೂಕ್ತ ಶಿಕ್ಷೆ ಆಗಬೇಕಂತ ನಾವು ಆಗ್ರಹಿಸ್ತೀವಿ. ನಿಮಗೇನು ವಿಷಯ ಗೊತ್ತಾಗಿಲ್ಲ? ನಮಗೇನು ಗೊತ್ತಿಲ್ಲ. ನಾನು ಮುಂಜಾನೆ ಬಂದು ಮಾತ್ರ ನೋಡಿದ ಮೇಲೆ ನನಗೆ ಗೊತ್ತಾಗಿದೆ. ಇದು ನಾನು ಹೊಲಕ್ಕೆ ಇಲ್ಲಿ ಗಿಡಗಳಿಗೆ ನೀರು ಬಿಡಬೇಕಂತ ನಾನು ಬಂದಾಗ ನೋಡಿದ್ದೀನಿ. ಈ ಪೊಲೀಸರು ಏನು ಹೇಳ್ತಾ ಇದ್ದಾರೆ? ಪೊಲೀಸರು ಇವಾಗ ತನಿಖೆ ಮುಂದುವರಿಸಿದ್ದಾರೆ. ತನಿಖೆ ಮುಂದುವರಿಸಿ ಇದಕ್ಕೆ ಒಂದು ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಯಾರು ಇದಕ್ಕೆ ಜವಾಬ್ದಾರಿ ತಪ್ಪಿತಸ್ಥರದಾರೋ ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕಂತ ನಾನು ಭಾವಿಸ್ತೀನಿ. ಓಕೆ.